ಟ್ವಿಟರ್ ಶಿವಪ್ರಕಾಶ್ ಎಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ಗಂಟೆಗಳಿಂದ ಶಾಸಕ ಬೈರತಿ ಬಸವರಾಜ್ ವಿಚಾರಣೆ ಫೇಸ್ ಮಾಡ್ತಾ ಇದ್ದಾರೆ. ಪೊಲೀಸರು ಬೈರತಿ ಬಸವರಾಜ್ಗೆ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಗಂಟೆಗೆ 20 ಪ್ರಶ್ನೆ ಅಂತ ಅಂದುಕೊಂಡ್ರು 3 ಗಂಟೆಗೆ 60 ಪ್ರಶ್ನೆ ಆಗಿಬಿಡ್ತವೆ. ಎಲ್ಲಕ್ಕೂ ಉತ್ತರಿಸಬೇಕಾಗುತ್ತೆ. ಬೈರತಿ ಬಸವರಾಜ್ ಶಾಸಕ ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಬೈರತಿ ಬಸವರಾಜ್ ವಿಚಾರಣೆ ಆಗ್ತಾ ಇದೆ. ತನಿಖಾಧಿಕಾರಿ ACP ಪ್ರಕಾಶ್ ರಾಥೋಡ್ ಬೈರತಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಕ್ಲು ಶಿವನ ಕೊಲೆ ಕೇಸ್ನ 5ನೇ ಆರೋಪಿ ಯಾರು ಅಂದರೆ ಈ ಶಾಸಕ ಬೈರತಿ ಬಸವರಾಜ್. A5 ಬೈರತಿ ಬಸವರಾಜ್ ಈ ಕೇಸಲ್ಲಿ 5ನೇ ಆರೋಪಿ. ಕೊಲೆ ಪ್ರಕರಣದಲ್ಲಿ 2ನೇ ಬಾರಿಗೆ ಬೈರತಿ ಬಸವರಾಜ್ ವಿಚಾರಣೆ ಆಗ್ತಾ ಇರೋದು. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಒಂದು ಕಡೆ ಈಗ ಇಲ್ಲಿ ಬೈರತಿ ಬಸವರಾಜ್ ಕಳೆದ 3 ಗಂಟೆಗಳಿಂದ ವಿಚಾರಣೆ ಫೇಸ್ ಮಾಡ್ತಾ ಇರೋದು. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಜಗ್ಗ ದೇಶ ಬಿಟ್ಟ ಅಂತ ವೇಷ ಮರೆಸ್ಕೊಂಡು ಜಗ್ಗ ದೇಶ ಬಿಟ್ಟಿದ್ದಾನೆ. ಈ ಪ್ರಕರಣದ A1 ಆರೋಪಿ. ಅವನು ಕೊಲೆಗಿಂತ 2 ದಿನ ಮುಂಚೆ ಕೇರಳದಲ್ಲಿದ್ದ ಅಂತ ಹೇಳ್ತಾರೆ. ಮತ್ತೆ ಬೆಂಗಳೂರಿಗೆ ಬಂದಿದ್ದನ್ನ ಕೊಲೆ ಆದ ಮೇಲೆ, ಅಥವಾ ಮತ್ತೆ ಬೆಂಗಳೂರಿಗೆ ಬಂದು ಇಲ್ಲಿಂದ ಚೆನ್ನೈ ಆ ಮೂಲಕ ಬೇರೆ ಬೇರೆ ರಾಜ್ಯಗಳು ದೇಶ ಬಿಟ್ಟುಬಿಟ್ಟಿದ್ದಾನೆ. ಹೇಗೆ ಈ ಕಥೆ ಅಂತೇಳಿ ಪೊಲೀಸರ ನಿರ್ಲಕ್ಷ್ಯನ ಇದು ಅಥವಾ ರಾಜಕಾರಣಿಗಳ ಪ್ರಭಾವನ, ಏನು ಕೆಲಸ ಮಾಡಿದೆ ಇಲ್ಲಿ ಅಂತ? ರಮಕಾಂತ್, ಏನಂತ ಹೇಳಿದ್ರೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂಥ ಜಗ್ಗ ಇದ್ದಾನೆ. ಈತ ಪೂರ್ವ ನಿಯೋಜಿತವಾಗಿ ಈ ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಯಾವುದೇ ಕ್ರೈಮ್ ಆಗುವಂಥ ಸಂದರ್ಭದಲ್ಲಿ ಇವನ ಇನ್ವಾಲ್ವ್ಮೆಂಟ್ ಯಾವಾಗೇನಿರುತ್ತೆ ಆ ಸಂದರ್ಭದಲ್ಲಿ ಇವನು ಇದೇ ರೀತಿಯಾಗಿ ಏನು ನಾಳೆ ಹತ್ಯೆ ಆಗುತ್ತೆ ಅಂದರೆ, ಇವತ್ತು ರಾತ್ರಿ ಆಗುತ್ತೆ ಅಂದರೆ ಅದಕ್ಕೆ ಮುಂಚೆನೇ ಊರನ್ನು ಬಿಟ್ಟು ಹೋಗುವಂಥ ತನ್ನ ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ಗಳ ಜೊತೆನೋ ಎಲ್ಲಾದರೂ ಟ್ರಿಪ್ ಹೋಗುವಂಥ ಕೆಲಸಗಳನ್ನು ಮಾಡ್ತಾನೆ. ಈ ಕಳೆದ 30 ವರ್ಷಗಳಲ್ಲಿ ಈತನ ಸುಮಾರು 16 ಪ್ರಕರಣಗಳು ದಾಖಲಾಗಿದೆ. ಸೊ 16 ಪ್ರಕರಣಗಳಲ್ಲೂ ಕೂಡ ಬಹುತೇಕ ಪ್ರಕರಣಗಳಲ್ಲಿ ಆತ ಇದೇ ರೀತಿಯಾಗಿರುವಂಥದ್ದು. ಪೊಲೀಸರಿಗಾಗಲಿ ಕೋರ್ಟಿಗಾಗಲಿ ಯಾವುದೇ ರೀತಿಯ ಎವಿಡೆನ್ಸ್ಗಳು ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೊಲೆ ನಾಳೆ ಆಗುತ್ತೆ ಅಂದರೆ ಹಿಂದಿನ ದಿನ ಅದಕ್ಕೆ ಬೇಕಾಗಿರುವಂಥ ಒಳಸಂಚನ್ನು ರೂಪಿಸಿ ಎಲ್ಲ ಸ್ಕೆಚ್ಚನ್ನು ಹಾಕಿ ಅದನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟಿವ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟು ನಂತರ ಇವನು ಊರನ್ನು ಬಿಡುವಂಥದ್ದು. ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ದಾನೆ. ಬಿಕ್ಲಾ ಶಿವ ಹತ್ಯೆಗೂ ಮುಂಚೆ ಹೆಂಡತಿ ಮಕ್ಕಳ ಸಮೇತ ಆತ ಊರನ್ನು ಬಿಟ್ಟಿರುವಂಥದ್ದು, ಇಲ್ಲಿಂದ ತಲೆಮರೆಸ್ಕೊಂಡಿರುವಂಥದ್ದು. ಇಲ್ಲಿಂದ ನೇರವಾಗಿ ಕೇರಳಕ್ಕೆ ಹೋಗಿದ್ದಾನೆ. ಕೇರಳದಿಂದ ಚೆನ್ನೈ ಮುಖಾಂತರ ಆತ ಉತ್ತರಾಖಂಡ್ಗೆ ಹೋಗಿದ್ದಾನೆ. ಅಲ್ಲಿ ಕೆಲ ದಿನಗಳ ಕಾಲ ತಲೆಮರೆಸ್ಕೊಂಡು ಇದೀಗ ದುಬೈಗೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ಮಾಹಿತಿ ಲಭ್ಯವಾದ ಬೆನ್ನಲ್ಲೇ ನಿನ್ನೆ ಏನು ಭಾರತೀನಗರ ಪೊಲೀಸರು ಈಗಾಗಲೇ ಕೊಲೆ ಕೇಸ್ಗಳಲ್ಲಿ ಇವನು ಬರೀ ಪ್ಲಾನ್ ಮಾಡೋದಾ? ಕೊಲೆ ಕೇಸಲ್ಲಿ ಬರೀ ಪ್ಲಾನ್ ಮಾಡೋದಾ? ಫೀಲ್ಡ್ಗೆ ಇವನು ಇಳಿತಾ ಇರಲಿಲ್ಲ. ಇವನು ಮಚ್ಚು, ಚೋರಿ, ಚಾಕು ಇದು ತೊಗೊಂಡು ಫೀಲ್ಡ್ಗೆ ಇಳಿತಿರ್ಲಿಲ್ವಾ? ಇವನ ಮೇಲೆ ಆರೋಪಗಳೇನು? ಬೇರೆ ಕೇಸ್ಗಳಿರ್ತಕ್ಕಂಥ ಆರೋಪ ಏನು? ಬರೀ ಪ್ಲಾನರ್ ಇವನು, ಮಾಸ್ಟರ್ ಮೈಂಡ್ ಥರ ಹಾಗ? ರಮಕಾಂತ್, ಏನಾಗುತ್ತೆ ಇಲ್ಲಿ ಕಳೆದ 30 ವರ್ಷದಿಂದ ಏನು ಅಪರಾಧ ಜಗತ್ತಿನಲ್ಲಿ ಗುರುಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಆರಂಭದ ದಿನಗಳಲ್ಲಿ ಯಾವುದೇ ವ್ಯಕ್ತಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ನೇರವಾಗಿ ಭಾಗಿಯಾಗ್ತಾರೆ. ಅಂದರೆ ಇವರೇ ಖುದ್ದು ನಿಂತು ಏನು ಮಾರಕಾಸ್ತ್ರಗಳನ್ನು ಹಿಡಿದು ಯಾರನ್ನಾರು ಹತ್ಯೆಯನ್ನು ಮಾಡುವಂಥದ್ದು, ಡಕಾಯಿತಿ ಮಾಡುವಂಥದ್ದು, ಹೆದರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಹಾಗೆ ಒಂದು 4-5 ಪ್ರಕರಣಗಳು ದಾಖಲಾದ ಬಳಿಕ ಅವ್ರದ್ದೇ ಆದ ಒಂದು ಗ್ಯಾಂಗನ್ನು ಕಟ್ಕೊಂಡಾಗ ಇವರು ಅಲ್ಲಿಗೆ ಲೀಡರ್ ಆಗಿರ್ತಾರೆ. ಪ್ರತಿ ಬಾರಿ ಇವರು ನೇರವಾಗಿ ಕ್ರೈಮ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ತನ್ನದೇ ಆದ ಹುಡುಗರುಗಳನ್ನು ಸಾಕೊಂಡಿರ್ತಾರೆ. ಹತ್ಯೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಪ್ಲಾನ್ಗಳನ್ನು ಮಾಡುವಂಥದ್ದು, ಅದನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟಿವ್ ಮಾಡಬೇಕು, ಎಲ್ಲಿ ಹೊಡಿಬೇಕು, ಅದಕ್ಕೆ ಬೇಕಾಗಿರುವಂಥ ಫೈನಾನ್ಸ್ನ ವ್ಯವಸ್ಥೆ ಮಾಡುವಂಥದ್ದು, ಹುಡುಗರನ್ನ ವ್ಯವಸ್ಥೆ ಮಾಡುವಂಥದ್ದು, ಪೊಲೀಸರ ಜೊತೆ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು, ಅದರ ಜೊತೆಗೆ ಪೊಲಿಟಿಕಲ್ ಲೀಡರ್ಗಳ ಪ್ರಭಾವವನ್ನು ಬೆಳೆಸಿ ಅವರಿಗೆ ಹೊರಬರಲಿಕ್ಕೆ ಜಾಮೀನು ವ್ಯವಸ್ಥೆ ಮಾಡಿಕೊಡುವಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ಯಾರು ಹತ್ಯೆಯನ್ನು ಮಾಡಿರ್ತಾರೆ, ಆರೋಪಿಗಳಿರ್ತಾರೆ, ಆಪೋಸಿಟ್ ಗ್ಯಾಂಗ್ ಇಂಥವ್ರು ಬಂದು ಇಂಥವ್ರಿಗೆ ಮತ್ತೆ ಹತ್ಯೆ ಮಾಡೋದ ರೀತಿಯಲ್ಲಿ ನಾನು ನಿಮಗೆ ರಕ್ಷಣೆಯನ್ನು ಕೊಡ್ತೀನಿ ಅಂಥೇಳಿ ಇವರು ಏನು ಆ ಹಂತಕ್ಕೆ ಬೆಳೆದಿರ್ತಾರೆ. ಹೀಗಾಗಿ ಒಂದು ಹಂತಕ್ಕೆ ಬಂದ ಮೇಲೆ ಹಣ ನೋಡಿರ್ತಾರೆ, ಇವ್ರದ್ದು ಆದ ಪ್ರಭಾವ ಇರುತ್ತೆ, ಇನ್ಫ್ಲುಯೆನ್ಸ್ಗಳು ಜಾಸ್ತಿ ಆಗಿರುತ್ತೆ. ಈ ಕಾರಣಕ್ಕಾಗಿ ಇವರು ನೇರವಾಗಿ ಹತ್ಯೆಯಲ್ಲಿ ಭಾಗಿಯಾಗೋದಿಲ್ಲ. ಇವರು ಎಕ್ಸಿಕ್ಯೂಟಿವ್ ಮಾಡಲಿಕ್ಕೆ ಮತ್ತು ಯಾವುದ್ಯಾವುದು ಎಲ್ಲಿ ಹಣ ಬರುತ್ತೆ ಅಂತ ಕೆಲಸಗಳನ್ನು ತೆಗೆದುಕೊಂಡು ಹುಡುಗರನ್ನ ಮಾಡಿಸುವಂಥದ್ದು. ಇಲ್ಲೂ ಕೂಡ ಜಗ ಅದೇ ರೀತಿಯಾಗಿ ಮಾಡಿದ್ದಾನೆ. ಒಳಸಂಚನ್ನು ಮಾಡಿ ಈ ರೀತಿಯಾಗಿ ಹತ್ಯೆಯನ್ನು ಮಾಡಿಸಿರುವಂಥದ್ದು, ಮಾಡಿಸಿ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಆರೋಪ ಇರುವಂಥದ್ದು. ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಬೈರತಿ ಬಸವರಾಜ್ ಈಗಾಗಲೇ ಕಳೆದ 3.5 ಗಂಟೆಗಳಿಂದ ಕೂಡ ಪೊಲೀಸರ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನೂ ಕೂಡ ಅವರ ವಿಚಾರಣೆ ಮುಂದುವರೆದಿರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.